ಡೇಟು ಏನಂದ್ರೆ ನಾವು ಇವತ್ತು ಹೇಳಿದ್ನಲ್ಲ ಕೊಲ್ಲಾಪುರಿಂದ ನಾಸಿಕ್ ಕಡೆ ಹೊಂಟೇವಿ. ಇಲ್ಲಿ ಇಡಲಿ ಐತಿ ಅಣ್ಣ, ಇಡಲಿ ತಿಂತೇನೆ. ಫೋಕ್ಸ್ ವ್ಯಾಗನ್ ಮತ್ತು ಸ್ಕೋಡಾದ ಮೇಜರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನೋಡಿದ್ವಿ. ಗುಡ್ಡದಾಗ ಸಿಕ್ಕಾಪಟ್ಟೆ ನೋಡ ಅಂತ ಹೆಂಗೈತೆ ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಟು ಡೇ 2. ನಾವಿವಾಗ ಕೊಲ್ಲಾಪುರಿಂದ ಚೆಕ್ಔಟ್ ಆಗತ್ತೀವಿ. ಇದು ನಮ್ಮ ಹೋಟೆಲ್ ವಿಹಾನ್ ಇನ್ ಅಂತ ಭಾಳ ಚಲೋ ಇತ್ತು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲರೂ ರೆಡಿ ಆಗ್ಯಾರ. ಲಗೇಜ್ ಮತ್ತು ತುಂಬಿಸಿದ್ವಿ. ಹೆಂಗಿತ್ತಪ್ಪ ನಿನ್ನೆ ಡೇ 1 ಚೌಕಿತ್ತಲ್ಲ? ಹಾಂ, ಮಜಾ ಬಂತ. ಈಗ ಡೇ 2 ಏನಂದ್ರೆ ನಾವು ಇವತ್ತು ಹೇಳಿದ್ನಲ್ಲ ಕೊಲ್ಲಾಪುರಿಂದ ನಾಸಿಕ್ ಕಡೆ ಹೊಂಟೇವಿ. ಬೆಳಗ್ಗೆ 6:30 ಆಗೈತಿ. ನಿನ್ನೆ ರಾತ್ರಿ ಪದ್ದಸಿರ್ ಮಳೆ ಹೊಡೆದೈತಿ. ಆದ್ರೆ ಒಂದು ಚೂರು ತಂಡಿಲ್ಲ. ಆರಾಮ್ ಫ್ಯಾನ್ ಹಚ್ಕೊಂಡು ಮಕ್ಕೊಂಡಿದ್ವಿ. ಸದ್ಯಕ್ಕೆ ನಾಷ್ಟ ಮಾಡ್ಬೇಕು. ನಡೀರಿ ಹೋ. ನೋಡ್ರಿ ಇಲ್ಲಿ ಹಂಗೆ ಹೈವೇ ಮೇಲೆ ನಿಲ್ಸೇವಿ ಸ್ವಲ್ಪ ಹೊತ್ತು. ಎಷ್ಟು ಮಸ್ತ್ ವ್ಯೂ ಐತಿ. ಈ ಕಡೆ ವೆಸ್ಟರ್ನ್ ಘಾಟ್ಸ್ ಐತಿ. ನಾವು ಕೊಲ್ಲಾಪುರಿಂದ ಒಂದು 60-70 ಕಿಲೋಮೀಟ್ರ್ ಬಂದ್ವಿ. ವ್ಯೂ ಮಾತ್ರ ಅನ್ನೋತೈದು. ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕಂತ ಒಂದು ಪಾಯಿಂಟಿಗೆ ಬಂದೇವಿ. ಫುಡ್ ಮಾಲ್ ಪ್ಯೂರ್ ವೆಜ್ ಅದಂತ ಹೆಂಗೈತೆ ಅಂತ ಗೊತ್ತಿಲ್ಲ, ಬಟ್ ಹೈವೇ ಮೇಲೆ ನಿಲ್ಸೇವಿ. ನೋಡ್ರಿ ಇಲ್ಲಿ ಗಾಡಿ ಹೆಂಗೆ ರಾಡ್ಯಾಗ ನಮ್ಮ ಇದು ನಮ್ದಲ್ಲ, ಬಟ್ ಇವಂತೂ ನೋಡಿ ನಂಬರ್ ಪ್ಲೇಟ್ ಕಾಣ್ಲಾರ್ದಂಗೆ ಮಾಡ್ಕೊಬಿಟ್ಟಾನ. ನಮ್ಮದು ಗಾಡಿ ಹೆವಿ ರಾಡ್ ಆಗೈತೆ, ಬಟ್ ನಮ್ಮ ಡಾರ್ಕ್ ಗಾಡಿ ಇರೋದು ಏನು ಕಾಣಾಗುತ್ತೆ. ಮೆನ್ಯೂ ನೋಡ್ರಿ, ಸ್ಪೆಷಲ್ ಮೆನ್ಯೂ ಐತಿ ಇಲ್ಲಿ ನೋಡ್ಕೊಂಡು ಬಂದೇವಿ. ಇಲ್ಲಿ ಇಡಲಿ ಐತಿ ಅಣ್ಣ, ಇಡಲಿ ತಿಂತೇನೆ. ಕಟ್ ದೋಸೆ, ಕಾಟ್ ದೋಸೆ, SP ಮಿಸಲ್ ಅಂದ್ರೆ ಸ್ಪೆಷಲ್ ಮಿಸಲ್. ಇಲ್ಲಿ ಫಿಗಾರ್ ಚಿಪಾಸ್, ಫಿಂಗರ್ ಚಿಪ್ಸ್. ಮೆನ್ಯೂ ಡೇಂಜರ್ ಐತಿ. ಫುಡ್ ಹೆಂಗೈತಿ ನೋಡೋಣ. ಇವ್ರಿಬ್ರು ಅವಲೇಕ್ ತರ್ಸಾರ. ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳ್ತೀನಿ. ಚಲೋ ಐತೆ. ನಾ ಮಿಸಲ್ ಪಾವ್ ತೊಗೊಂಡೇನಿ. ಇದು ಟೇಸ್ಟ್ ಹೆಂಗೈತೆ ಅಂತ ನೋಡೋಣ. ನಿನ್ನೆ ಅಂತೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೈತೆ. ಇವತ್ತು ನೋಡೋಣ. ಬ್ರೆಡ್ಡು ಫ್ರೆಶ್ ಐತೆ. ಹಾಂ, ಮಸ್ತ್ ಐತಿ. ಇಲ್ಲಿ ಬ್ರೇಕ್ಫಾಸ್ಟ್ ಭಾಳ ಚಲೋ ಇತ್ತು. ನಾವು ಮಿಸಲ್ ಆಮೇಲೆ ನೋಡ್ದಂಗೆ ಏನೇನೋ ತೊಗೊಂಡಿದ್ವಿ. ಎಲ್ಲನೂ ಟೇಸ್ಟ್ ಚಲೋ ಇತ್ತು, ಕ್ವಾಲಿಟಿ ಚಲೋ ಇತ್ತು. ಟೋಲ್ ದಾಟಿದ ಮೇಲೆ ಐತಿ. ಲೊಕೇಶನ್ ಹಾಕಿರ್ತೇನೆ ಅಂತ. ಆಲ್ಮೋಸ್ಟ್ ಕರಾಡ್ ಕಡೆ ಐತಿ, ಹಾಕ್ತೇನೆ ನೋಡಿ. ಈಗ ನೆಕ್ಸ್ಟ್ ನಾವು ಸತಾರ ಮೇಲೆ ಹಾಸಿ, ಪುಣೆ ಮೇಲೆ ಹಾಸಿ ನಾಸಿಕ್ ಹೋಗ್ತೇವೆ. ಕಿಲೋಮೀಟರ್ ಕಡಿಮೆ ಐತಿ, ಬರೀ 364 ಕಿಲೋಮೀಟರ್ಸ್ ಐತಿ. ಬಟ್ ಟೈಮ್ 8 hours 9 hours ಅಂತ ತೋರಿಸತೈತಿ. ಮೋಸ್ಟ್ಲಿ ರೋಡ್ ಚಲೋ ಇರೋಕ್ಕಿಲ್ಲ, ಅಥವಾ ಒಂದು ಕಡೆ ಎಲ್ಲ ಘಾಟ್ ಸೆಕ್ಷನ್ ಐತೆ ಅಂತ ಅನಿಸ್ತೈತಿ. ಅದಕ್ಕೆ ತೋರಿಸ್ತೇನೆ ನಿಮ್ಗೆ ಹೋಗ್ತಾ. ಈಗ ನೆಕ್ಸ್ಟ್ ಅಂತೂ ನಾವು ಸತಾರ ಕಡೆ ಹೊಂಟೇವಿ. ನಾವೀಗ ಬಂದು ಪುಣೆಗೆ ರೀಚ್ ಆದ್ವಿ. ನೋಡ್ರಿ ಪುಣೆಗೆ ಬಂದ್ವಿ. ಆಲ್ಮೋಸ್ಟ್ ನಾವು ಬೆಂಗಳೂರಿಂದ ಒಂದು 900 ಕಿಲೋಮೀಟರ್ ಮೇಲೆ ಬಂದ್ವಿ. ಆಲ್ಮೋಸ್ಟ್ ಒಂದು 1000 ಕಿಲೋಮೀಟರ್ಸ್ ಅನ್ಕೋಬೋದು. ಈಗ ಸಿಕ್ಕಾಪಟ್ಟಿ ಬಿಸಿಲು ಇರೋದ್ರಿಂದ ಸೋಡಾ ಕುಡಿಯೋಕೆ ನಿಲ್ಸೇವಿ. ಪುಣೆ ಒಳಗೆ ಇದೆ. ಇದು ಬೈಪಾಸ್ ಇದೆ. ಪುಣೆಯಿಂದ ನಾವು ನಾಸಿಕ್ ಕಡೆ ಹೋಗೋ ರೂಟ್ ಇದೆ. ಇವಾಗ ಪುಣೆ ಕ್ರಾಸ್ ಆಗತ್ತಿದ್ವಿ. ಇಲ್ಲಿ ನೋಡ್ರಿ ಇಲ್ಲಿ BRTS ನಮ್ಮ ಹುಬ್ಳಿ ಧಾರವಾಡನಾಗ ಕರ್ನಾಟಕ ಒಳಗೆ ಹುಬ್ಳಿ ಧಾರವಾಡೊಳಗೆ BRTS ಐತಲ್ಲ, ಅದೇ ಥರ ಸ್ಟ್ರಕ್ಚರ್ಸ್ ಭಾಳ ಕ್ರಿಯೇಟ್ ಆಗ್ಯಾವ. ನಡಕ್ಕೆ ಒಂದು ಡೆಡಿಕೇಟೆಡ್ ಲೇನ್ ಐತಿ ಬಸ್ಸಿಗಂತ.
ಆಮೇಲೆ ಈ ನಡಕ್ಕೆ ಈ ಥರ ಬಸ್ ಸ್ಟಾಪ್ಸ್ ಅದಾವೆ. ಮೋಸ್ಟ್ಲಿ ಇಲ್ಲೂ BRTS ಮಾಡತ್ತಾರ. ಹಿಂಗೆ ನಡಕ್ಕೆ ಬಸ್ ಸ್ಟಾಪ್ಸ್ ಬರ್ತಾವೆ. ಆಮೇಲೆ ಹಿಂಗೆ ಡೆಡಿಕೇಟೆಡ್ ಲೇನ್ಸ್, ಅಲ್ಲಿ ಬಸ್ ಅಷ್ಟು ಸಿಟಿ ಬಸ್ ಅಷ್ಟು ಓಡಾಡ್ತಾವೆ. ಟ್ರೈನ್ ಬಂತು ನೋಡಲ್ಲ, ಮುಂಬೈ ಲೋಕಲ್. ಆಮೇಲೆ ಪುಣೆ ಒಳಗೆ ಇಂಡಸ್ಟ್ರೀಸ್ ನೋಡಿದ್ದಂಗೆ ನೋಡಿದ್ವಿ. ಇಲ್ಲಿ ಮೇಜರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಅದಾವೆ. ಫಾರ್ ಎಕ್ಸಾಂಪಲ್ ಫೋಕ್ಸ್ ವ್ಯಾಗನ್ ಮತ್ತು ಸ್ಕೋಡಾದ ಮೇಜರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನೋಡಿದ್ವಿ. ಆಮೇಲೆ ಬಜಾಜ್ ಅವ್ರದ್ದು ಮೇಜರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಪುಣೆ ಒಳಗೆ ಐತಿ. ಆಮೇಲೆ ಇಲ್ಲಿ ರೋಡ್ಸ್ ನೋಡಿ ಭಾಳ ಖುಷಿ ಆಯ್ತು. ಸಿಕ್ಕಾಪಟ್ಟಿ ಅಗುಲ್ ರೋಡ್ಸ್, ಆಮೇಲೆ ದೊಡ್ಡ ಬಿಲ್ಡಿಂಗ್ಸ್, ಅಪಾರ್ಟ್ಮೆಂಟ್ಸ್ ಅಂತೂ ಸಿಕ್ಕಾಪಟ್ಟಿ ಕಾಣಿಸ್ತಾವ ಹೈವೇ ಮೇಲೆ ಹೋಗುವಾಗ. ನಾರ್ಮಲ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ 1 ಫ್ಲೋರ್ 2 ಫ್ಲೋರ್ ಕಾಣಿಸೋದೇ ಇಲ್ಲ, ಬರೀ ಅಪಾರ್ಟ್ಮೆಂಟ್ಸೇ ಕಾಣಿಸ್ತಾವ. ಈಗ ಮಧ್ಯಾಹ್ನ ಊಟಕ್ಕೆ ಬಂದೇವಿ. ತುಳಸಿ ವೆಜ್ ಅಂತ ಹೋಟೆಲ್ ಹೆಸರು ನೋಡ್ರಿ. ಹಿಂಗೈತಿ, ಸಿಕ್ಕಾಪಟ್ಟಿ ರಶ್ ಐತಿ. ಬೇಕಂತ ಇಂಥದ್ದು ಹುಡುಕಬೇಕಂದ್ರೆ ಚಲೋ ಸಿಗ್ತೈತೆ ಊಟ ಅಂತ. ಪದಚೀರ್ ಊಟ ಮಾಡಿ ಪಾನ್ ತಿನ್ನಕಂತ ಬಂದೇವಿ. ಆದ್ರೆ ಯಾವ್ದು ಸೆಲೆಕ್ಟ್ ಮಾಡ್ಬೇಕಂತ ನಮ್ಮ ಶಿವಣ್ಣಲ್ಲೇ ಕರಿವಲ್ತು ನೋಡ್ರಿ. ವಿಧವಾದ ಪಾನ್ ಆದ್ರೆ ನಮ್ಮ ಶಿವಣ್ಣನ ಫೇವ್ರೇಟ್ ಇದೆ. ಯಾಕಂದ್ರೆ ಅದನ್ನ ಹೆಂಗೆ ಎಷ್ಟು ಬಾಯಲ್ಲಿ ತಿನ್ಬೇಕು ಗೊತ್ತಾಗಲ್ಲ. ಚೊಕ್ಕ ಐತಿ, ಅದ್ರ ಮೇಲೆ ಏನೇನೋ ಹಾಕಾವಲ್ಲ, ಅದು ಭಾಳ ಇಷ್ಟ ಅಂತಂದ್ರೆ. ನಮ್ಮ ಕಡೆ ಪಾನ್ ತೊಗೊಂಡ್ರೆ ಅವರ ಏನು ಬೇಕಾದ ಹಾಕ್ಕೊಡ್ತಾರೆ. ಇಲ್ಲಿ ಹೆಂಗಂದ್ರೆ ಕಸ್ಟಮ್ ಪಾನ್ ಇದೆ, ನಾವು ಏನು ಬೇಕಾದ ಹಾಕಿಸ್ಕೊಳ್ಳೋದು ತಿನ್ನೋದು. ಊಟ ಎಲ್ಲ ಮಾಡಿ ಪಾನ್ ಎಲ್ಲ ತಿಂದು ನಾಸಿಕ್ ಕಡೆ ಮುಂದೆ ಹೊಂಟ್ವಿ. ನಾಸಿಕ್ ಹೋಗೋಕ್ಕಿಂತ ಮುಂಚೆ ಮ್ಯಾಪ್ಸ್ನಾಗ ನೋಡಿದ್ವಿ ಘಾಟ್ ಸೆಕ್ಷನ್ ಐತಂತ ಗೊತ್ತಾತ. ಸೊ ನಾವು ಘಾಟ್ ಸೆಕ್ಷನ್ ಅಂದ್ರ ನಮ್ ಕಡೆ ಚಾರ್ಮಾಡಿ ಅಥವಾ ಶಿರಾಡಿ ಒಳಗೆ ಹೆಂಗಿರ್ತೈತಿ, ಫುಲ್ ಹೇರ್ ಪಿನ್ ಕರ್ವ್ಸ್ ಇರ್ತಾವ, ಫುಲ್ ಸಿಕ್ಕಾಪಟ್ಟಿ ಮರಗಳು ಇರ್ತಾವ ಅಂತ ತಿಳ್ಕೊಂಡು ಹೋದ್ವಿ. ಬಟ್ ಇಲ್ಲೇ ಘಾಟ್ ಸೆಕ್ಷನ್ ಟೋಟಲ್ ಅಪೋಸಿಟ್ ಆಗಿತ್ತು. ನಮ್ ಕಡೆ ಕರ್ವಿ ರೋಡ್ಸ್ ಇರ್ತಾವಲ್ಲ, ಆ ತರ ಇರ್ಲಿಲ್ಲ. ಇಲ್ಲಿ ಫುಲ್ ಉದ್ದಕ್ಕೆ ರೋಡ್ಸ್ ಇದ್ವು. ಆಮೇಲೆ ಫುಲ್ ಕಡಿಮೆ ಮರಗಳು, ಜಾಸ್ತಿ ಮರಗಳು ಇರ್ಲಿಲ್ಲ ನಮ್ ತರ. ಆಮೇಲೆ ಫುಲ್ ಪ್ಲೇನ್ ಲ್ಯಾಂಡ್, ದೊಡ್ಡ ಟನಲ್ಸ್, ಈ ತರದ್ದೆಲ್ಲ ನೋಡಿದ್ವಿ. ಈಗೊಂದು ಶಾರ್ಟ್ ಬ್ರೇಕ್ ತೊಗೊಂಡೇವಿ. ನಮ್ಮ ಡೆಸ್ಟಿನೇಷನ್ ಇವತ್ತಿಂದ ನಾಸಿಕ್ಗೆ ಇನ್ನು ಒಂದು 3 ತಾಸು ಬೇಕು, 2 ರಿಂದ 3 ತಾಸು ಬೇಕು. ಸೊ ಇಲ್ಲಿ ನೋಡ್ರಿ ಸ್ಪಾಟ್ ಅನ್ನತೈತೆ, ಅದಕ್ಕೆ ನಿಲ್ಸಿದ್ವಿ. ಫುಲ್ ಸುತ್ತಲೂ ಗುಡ್ಡ ಐತಿ. ಆಲ್ರೆಡಿ ನಮಗೆ ರಾಜಸ್ಥಾನ್ ಫೀಲ್ ಬರತೈತಿ ನೋಡ್ರಿಪ್ಪ. ಮಸ್ತ್ ಸನ್ಸೆಟ್ ನೋಡಕ್ ಬಂದೇವಿ. ಆದ್ರೆ ನಮ್ಮ ಶಿವಣ್ಣಾಗ ಇದೇನು ಹೊಸದಲ್ಲ ಅಂತ ಗುಡ್ಡದಾಗ ಸಿಕ್ಕಾಪಟ್ಟೆ ನೋಡ ಅಂತ. ನೋಡ್ರಿ ಸನ್ಸೆಟ್ ನೆಕ್ಸ್ಟ್ ಲೆವೆಲ್ ಇತ್ತು, ಅಲ್ಲಿ ನೋಡೋಣ ನಿಲ್ಸಿದ್ವಿ. ಇಲ್ಲಿ ಸನ್ಸೆಟ್ ನೋಡೋ ಮಜಾನ ಬೇರೆ. ನೆಕ್ಸ್ಟ್ 5-10 ಡೇಸ್ ಇನ್ನೂ ಚಲೋ ಕಾಣ್ಬೋದು ನೋಡೋಣ. ನಾವು ನಾಸಿಕ್ ರೂಮಿಗೆ ಬಂದು ರೀಚ್ ಆದ್ವಿ. ಊಟನೂ ಮಾಡ್ಕೊಂಡ್ ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟ. ಮತ್ತು ನೆಕ್ಸ್ಟ್ ನಾಳೆ ವ್ಲಾಗ್ನ ಸಿಗೋಣ ಅಂತ. ನಾಳೆ ಏನಿಲ್ಲ, ನಾಸಿಕ್ಕಿಂದ ನಾವು ಗುಜರಾತ್ ಎಂಟರ್ ಹಾಕೇವಿ. ಸೊ ನಾವು ಗುಜರಾತ್ ಹೋಗುವಾಗ ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡ್ಕೊಂಡು ಹೋಗ್ತೀವಿ. ಸೊ ಅದು ನೆಕ್ಸ್ಟ್ ವ್ಲಾಗ್ನಾಗ ಬರ್ತೈತಂತ. ಸಿಗೋಣ ನೆಕ್ಸ್ಟ್ ವ್ಲಾಗ್ನಾಗ.